ದೇಶವನ್ನ ಉದ್ದೇಶಿಸಿ ರಾತ್ರಿ 8 ಗಂಟೆಗೆ ಮಾತಾಡಲಿಕ್ಕಿದ್ದಾರೆ. ದೇಶವನ್ನ ಉದ್ದೇಶಿಸಿ ಪ್ರಧಾನಿ ಮೋದಿ ಅವರು ರಾತ್ರಿ 8 ಗಂಟೆಗೆ ಮಾತಾಡಲಿಕ್ಕಿದ್ದಾರೆ. ಪ್ರಧಾನಿ ಮೋದಿ ಅವರು ಇಡೀ ದೇಶವನ್ನ 8 ಗಂಟೆಗೆ ಅಡ್ರೆಸ್ ಮಾಡಲಿಕ್ಕಿದ್ದಾರೆ. ಸಹಜವಾಗಿ ಪ್ರಧಾನಿ ಮೋದಿ ಅವರ ಇವತ್ತಿನ 8 ಗಂಟೆಯ ಭಾಷಣ ಭಾರೀ ಕುತೂಹಲಕ್ಕೆ ಕಾರಣ ಆಗುತ್ತೆ. ಇಷ್ಟು ದಿನ ಎಲ್ಲಾ ಸೇನೆಯ ಮುಖ್ಯಸ್ಥರುಗಳು, ಭದ್ರತಾ ಸಲಹೆಗಾರರು, ಸಿಡಿಎಸ್ ಜೊತೆಗೆ ರಕ್ಷಣಾ ಸಚಿವರು, ಗೃಹ ಸಚಿವರು, ವಿದೇಶಾಂಗ ಸಚಿವರ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಗಳನ್ನ ಮಾಡಿದ್ದ ಪ್ರಧಾನಿ ಮೋದಿ ಇವತ್ತು ಜನರ ಮುಂದೆ ಬಂದು ನಿಲ್ಲಲಿಕ್ಕಿದ್ದಾರೆ. ರಾತ್ರಿ 8 ಗಂಟೆಗೆ ಪ್ರಧಾನಿ ಮೋದಿ ಅವರು ದೇಶವನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಪ್ರಧಾನಿ ಮೋದಿ ಅವರ 8 ಗಂಟೆಯ ಭಾಷಣ ಹಲವು ವಿಚಾರಗಳಿಗೆ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಆಪರೇಷನ್ ಸಿಂಧೂರದ ಬಳಿಕ ಮೊದಲ ಭಾಷಣ ದೇಶದ ಮುಂದೆ ಪ್ರಧಾನಿ ಅವರದ್ದು. ಹಲವು ಪ್ರಶ್ನೆಗಳಿಗೆ ಪ್ರಧಾನಿ ಮೋದಿ ಅವರು ಉತ್ತರವನ್ನ ಕೊಡ್ತಾರಾ? ಭಾರತ ಪಾಕ್ ಮಧ್ಯೆ ಯುದ್ಧದ ಬಗ್ಗೆ ಅವರು ಮಾತಾಡ್ತಾರಾ? ಎಲ್ಲವೂ ಕೂಡ ಸದ್ಯಕ್ಕೆ ಆಗ್ತಾರಂತ ಬೆಳವಣಿಗೆಯ ಬಗ್ಗೆ ರಾತ್ರಿ 8 ಗಂಟೆಗೆ ಪ್ರಧಾನಿ ಮೋದಿ ಅವರು ಮಾತಾಡಲಿಕ್ಕಿದ್ದಾರೆ. ಪ್ರಧಾನಿ ಮೋದಿ ಅವರ ಇವತ್ತಿನ 8 ಗಂಟೆಯ ಭಾಷಣ ಭಾರಿ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಕಾರಣ ಪ್ರಧಾನಿ ಮೋದಿ ಅವರು ಆಪರೇಷನ್ ಸಿಂಧೂರದ ಬಳಿಕ ಮೊದಲ ಬಾರಿಗೆ ದೇಶವನ್ನುದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಸೊ ಪ್ರಧಾನಿ ಮೋದಿ ಅವರ ಒಂದೊಂದು ಮಾತು ಕೂಡ ಬಹಳ ಮಹತ್ವಕ್ಕೆ ಕಾರಣ ಆಗುತ್ತೆ. ಪ್ರಧಾನಿ ಮೋದಿ ಅವರು ಜನತೆಯ ಮುಂದೆ ಯಾವ ವಿಚಾರಗಳನ್ನ ಇಡ್ತಾರೆ? ಈ ಪಹಲ್ಗಾಮ್ ದಾಳಿ ಆದ ನಂತರ ಇಡೀ ದೇಶ ಒಕ್ಕೊರಲಿನಿಂದ ಆಗ್ರಹಿಸಿದ್ದು ಪ್ರತಿ ದಾಳಿ ಪ್ರತಿಕಾರ ಬೇಕು ಅಂತ. ಅದಕ್ಕೆ ಉತ್ತರವಾಗಿ ಸಿಕ್ಕಿದ್ದು ಆಪರೇಷನ್ ಸಿಂಧೂರ್. ಈಗ ಮುಂದೆ ಏನು ಅನ್ನುವಂತಹ ಕ್ವಶನ್ ಮಾರ್ಕ್ ಇದೆ. ಈಗಾಗಲೇ ಪಿಒಕೆನ ವಾಪಸ್ ತಗೋಬೇಕು ಅನ್ನುವಂತಹ ಆಗ್ರಹ, ಜೊತೆಗೆ ಪಾಕಿಸ್ತಾನದ ಜೊತೆಗೆ ಯಾವುದೇ ಕಾರಣಕ್ಕೂ ಶಾಂತಿ ಪಾಠ ಬೇಡ, ಇವರಿಗೆ ಪಾಠ ಕಲಿಸುವಂತ ಕೆಲಸ ಆಗಬೇಕು ಸರಿಯಾದ ದಾರಿಯಲ್ಲಿ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಸದ್ಯಕ್ಕೆ ಅವರು ದೇಶವನ್ನ ಉದ್ದೇಶಿಸಿ ರಾತ್ರಿ 8 ಗಂಟೆಗೆ ಮಾತಾಡಲಿಕ್ಕಿದ್ದಾರೆ. ದೇಶವನ್ನ ಉದ್ದೇಶಿಸಿ ಪ್ರಧಾನಿ ಮೋದಿ ಅವರು ರಾತ್ರಿ 8 ಗಂಟೆಗೆ ಮಾತಾಡಲಿಕ್ಕಿದ್ದಾರೆ. ಪ್ರಧಾನಿ ಮೋದಿ ಅವರು ಇಡೀ ದೇಶವನ್ನ 8 ಗಂಟೆಗೆ ಅಡ್ರೆಸ್ ಮಾಡಲಿಕ್ಕಿದ್ದಾರೆ. ಸಹಜವಾಗಿ ಪ್ರಧಾನಿ ಮೋದಿ ಅವರ ಇವತ್ತಿನ 8 ಗಂಟೆಯ ಭಾಷಣ ಭಾರೀ ಕುತೂಹಲಕ್ಕೆ ಕಾರಣ ಆಗುತ್ತೆ. ಇಷ್ಟು ದಿನ ಎಲ್ಲಾ ಸೇನೆಯ ಮುಖ್ಯಸ್ಥರುಗಳು, ಭದ್ರತಾ ಸಲಹೆಗಾರರು, ಸಿಡಿಎಸ್ ಜೊತೆಗೆ ರಕ್ಷಣಾ ಸಚಿವರು, ಗೃಹ ಸಚಿವರು, ವಿದೇಶಾಂಗ ಸಚಿವರ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಗಳನ್ನ ಮಾಡಿದ್ದ ಪ್ರಧಾನಿ ಮೋದಿ ಇವತ್ತು ಜನರ ಮುಂದೆ ಬಂದು ನಿಲ್ಲಲಿಕ್ಕಿದ್ದಾರೆ. ರಾತ್ರಿ 8 ಗಂಟೆಗೆ ಪ್ರಧಾನಿ ಮೋದಿ ಅವರು ದೇಶವನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಪ್ರಧಾನಿ ಮೋದಿ ಅವರ 8 ಗಂಟೆಯ ಭಾಷಣ ಹಲವು ವಿಚಾರಗಳಿಗೆ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಆಪರೇಷನ್ ಸಿಂಧೂರದ ಬಳಿಕ ಮೊದಲ ಭಾಷಣ ದೇಶದ ಮುಂದೆ ಪ್ರಧಾನಿ ಅವರದ್ದು. ಹಲವು ಪ್ರಶ್ನೆಗಳಿಗೆ ಪ್ರಧಾನಿ ಮೋದಿ ಅವರು ಉತ್ತರವನ್ನ ಕೊಡ್ತಾರಾ? ಭಾರತ ಪಾಕ್ ಮಧ್ಯೆ ಯುದ್ಧದ ಬಗ್ಗೆ ಅವರು ಮಾತಾಡ್ತಾರಾ? ಎಲ್ಲವೂ ಕೂಡ ಸದ್ಯಕ್ಕೆ ಆಗ್ತಾರಂತ ಬೆಳವಣಿಗೆಯ ಬಗ್ಗೆ ರಾತ್ರಿ 8 ಗಂಟೆಗೆ ಪ್ರಧಾನಿ ಮೋದಿ ಅವರು ಮಾತಾಡಲಿಕ್ಕಿದ್ದಾರೆ. ಪ್ರಧಾನಿ ಮೋದಿ ಅವರ ಇವತ್ತಿನ 8 ಗಂಟೆಯ ಭಾಷಣ ಭಾರಿ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಕಾರಣ ಪ್ರಧಾನಿ ಮೋದಿ ಅವರು ಆಪರೇಷನ್ ಸಿಂಧೂರದ ಬಳಿಕ ಮೊದಲ ಬಾರಿಗೆ ದೇಶವನ್ನುದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಸೊ ಪ್ರಧಾನಿ ಮೋದಿ ಅವರ ಒಂದೊಂದು ಮಾತು ಕೂಡ ಬಹಳ ಮಹತ್ವಕ್ಕೆ ಕಾರಣ ಆಗುತ್ತೆ. ಪ್ರಧಾನಿ ಮೋದಿ ಅವರು ಜನತೆಯ ಮುಂದೆ ಯಾವ ವಿಚಾರಗಳನ್ನ ಇಡ್ತಾರೆ? ಈ ಪಹಲ್ಗಾಮ್ ದಾಳಿ ಆದ ನಂತರ ಇಡೀ ದೇಶ ಒಕ್ಕೊರಲಿನಿಂದ ಆಗ್ರಹಿಸಿದ್ದು ಪ್ರತಿ ದಾಳಿ ಪ್ರತಿಕಾರ ಬೇಕು ಅಂತ. ಅದಕ್ಕೆ ಉತ್ತರವಾಗಿ ಸಿಕ್ಕಿದ್ದು ಆಪರೇಷನ್ ಸಿಂಧೂರ್. ಈಗ ಮುಂದೆ ಏನು ಅನ್ನುವಂತಹ ಕ್ವಶನ್ ಮಾರ್ಕ್ ಇದೆ. ಈಗಾಗಲೇ ಪಿಒಕೆನ ವಾಪಸ್ ತಗೋಬೇಕು ಅನ್ನುವಂತಹ ಆಗ್ರಹ, ಜೊತೆಗೆ ಪಾಕಿಸ್ತಾನದ ಜೊತೆಗೆ ಯಾವುದೇ ಕಾರಣಕ್ಕೂ ಶಾಂತಿ ಪಾಠ ಬೇಡ, ಇವರಿಗೆ ಪಾಠ ಕಲಿಸುವಂತ ಕೆಲಸ ಆಗಬೇಕು ಸರಿಯಾದ ದಾರಿಯಲ್ಲಿ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಸದ್ಯಕ್ಕೆ ಅವರು ದೇಶವನ್ನ ಉದ್ದೇಶಿಸಿ ರಾತ್ರಿ 8 ಗಂಟೆಗೆ ಮಾತಾಡಲಿಕ್ಕಿದ್ದಾರೆ. ದೇಶವನ್ನ ಉದ್ದೇಶಿಸಿ ಪ್ರಧಾನಿ ಮೋದಿ ಅವರು ರಾತ್ರಿ 8 ಗಂಟೆಗೆ ಮಾತಾಡಲಿಕ್ಕಿದ್ದಾರೆ. ಪ್ರಧಾನಿ ಮೋದಿ ಅವರು ಇಡೀ ದೇಶವನ್ನ 8 ಗಂಟೆಗೆ ಅಡ್ರೆಸ್ ಮಾಡಲಿಕ್ಕಿದ್ದಾರೆ. ಸಹಜವಾಗಿ ಪ್ರಧಾನಿ ಮೋದಿ ಅವರ ಇವತ್ತಿನ 8 ಗಂಟೆಯ ಭಾಷಣ ಭಾರೀ ಕುತೂಹಲಕ್ಕೆ ಕಾರಣ ಆಗುತ್ತೆ. ಇಷ್ಟು ದಿನ ಎಲ್ಲಾ ಸೇನೆಯ ಮುಖ್ಯಸ್ಥರುಗಳು, ಭದ್ರತಾ ಸಲಹೆಗಾರರು, ಸಿಡಿಎಸ್ ಜೊತೆಗೆ ರಕ್ಷಣಾ ಸಚಿವರು, ಗೃಹ ಸಚಿವರು, ವಿದೇಶಾಂಗ ಸಚಿವರ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಗಳನ್ನ ಮಾಡಿದ್ದ ಪ್ರಧಾನಿ ಮೋದಿ ಇವತ್ತು ಜನರ ಮುಂದೆ ಬಂದು ನಿಲ್ಲಲಿಕ್ಕಿದ್ದಾರೆ. ರಾತ್ರಿ 8 ಗಂಟೆಗೆ ಪ್ರಧಾನಿ ಮೋದಿ ಅವರು ದೇಶವನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಪ್ರಧಾನಿ ಮೋದಿ ಅವರ 8 ಗಂಟೆಯ ಭಾಷಣ ಹಲವು ವಿಚಾರಗಳಿಗೆ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಆಪರೇಷನ್ ಸಿಂಧೂರದ ಬಳಿಕ
ಮೊದಲ ಭಾಷಣ ದೇಶದ ಮುಂದೆ ಪ್ರಧಾನಿ ಅವರದ್ದು. ಹಲವು ಪ್ರಶ್ನೆಗಳಿಗೆ ಪ್ರಧಾನಿ ಮೋದಿ ಅವರು ಉತ್ತರವನ್ನ ಕೊಡ್ತಾರಾ? ಭಾರತ ಪಾಕ್ ಮಧ್ಯೆ ಯುದ್ಧದ ಬಗ್ಗೆ ಅವರು ಮಾತಾಡ್ತಾರಾ? ಎಲ್ಲವೂ ಕೂಡ ಸದ್ಯಕ್ಕೆ ಆಗ್ತಾರಂತ ಬೆಳವಣಿಗೆಯ ಬಗ್ಗೆ ರಾತ್ರಿ 8 ಗಂಟೆಗೆ ಪ್ರಧಾನಿ ಮೋದಿ ಅವರು ಮಾತಾಡಲಿಕ್ಕಿದ್ದಾರೆ. ಪ್ರಧಾನಿ ಮೋದಿ ಅವರ ಇವತ್ತಿನ 8 ಗಂಟೆಯ ಭಾಷಣ ಭಾರಿ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಕಾರಣ ಪ್ರಧಾನಿ ಮೋದಿ ಅವರು ಆಪರೇಷನ್ ಸಿಂಧೂರದ ಬಳಿಕ ಮೊದಲ ಬಾರಿಗೆ ದೇಶವನ್ನುದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಸೊ ಪ್ರಧಾನಿ ಮೋದಿ ಅವರ ಒಂದೊಂದು ಮಾತು ಕೂಡ ಬಹಳ ಮಹತ್ವಕ್ಕೆ ಕಾರಣ ಆಗುತ್ತೆ. ಪ್ರಧಾನಿ ಮೋದಿ ಅವರು ಜನತೆಯ ಮುಂದೆ ಯಾವ ವಿಚಾರಗಳನ್ನ ಇಡ್ತಾರೆ? ಈ ಪಹಲ್ಗಾಮ್ ದಾಳಿ ಆದ ನಂತರ ಇಡೀ ದೇಶ ಒಕ್ಕೊರಲಿನಿಂದ ಆಗ್ರಹಿಸಿದ್ದು ಪ್ರತಿ ದಾಳಿ ಪ್ರತಿಕಾರ ಬೇಕು ಅಂತ. ಅದಕ್ಕೆ ಉತ್ತರವಾಗಿ ಸಿಕ್ಕಿದ್ದು ಆಪರೇಷನ್ ಸಿಂಧೂರ್. ಈಗ ಮುಂದೆ ಏನು ಅನ್ನುವಂತಹ ಕ್ವಶನ್ ಮಾರ್ಕ್ ಇದೆ. ಈಗಾಗಲೇ ಪಿಒಕೆನ ವಾಪಸ್ ತಗೋಬೇಕು ಅನ್ನುವಂತಹ ಆಗ್ರಹ, ಜೊತೆಗೆ ಪಾಕಿಸ್ತಾನದ ಜೊತೆಗೆ ಯಾವುದೇ ಕಾರಣಕ್ಕೂ ಶಾಂತಿ ಪಾಠ ಬೇಡ, ಇವರಿಗೆ ಪಾಠ ಕಲಿಸುವಂತಹ ಕೆಲಸ ಆಗಬೇಕು ಸರಿಯಾದ ದಾರಿಯಲ್ಲಿ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಸದ್ಯಕ್ಕೆ ಅವರು ದೇಶವನ್ನ ಉದ್ದೇಶಿಸಿ ರಾತ್ರಿ 8 ಗಂಟೆಗೆ ಮಾತಾಡಲಿಕ್ಕಿದ್ದಾರೆ. ದೇಶವನ್ನ ಉದ್ದೇಶಿಸಿ ಪ್ರಧಾನಿ ಮೋದಿ ಅವರು ರಾತ್ರಿ 8 ಗಂಟೆಗೆ ಮಾತಾಡಲಿಕ್ಕಿದ್ದಾರೆ. ಪ್ರಧಾನಿ ಮೋದಿ ಅವರು ಇಡೀ ದೇಶವನ್ನ 8 ಗಂಟೆಗೆ ಅಡ್ರೆಸ್ ಮಾಡಲಿಕ್ಕಿದ್ದಾರೆ. ಸಹಜವಾಗಿ ಪ್ರಧಾನಿ ಮೋದಿ ಅವರ ಇವತ್ತಿನ 8 ಗಂಟೆಯ ಭಾಷಣ ಭಾರೀ ಕುತೂಹಲಕ್ಕೆ ಕಾರಣ ಆಗುತ್ತೆ. ಇಷ್ಟು ದಿನ ಎಲ್ಲಾ ಸೇನೆಯ ಮುಖ್ಯಸ್ಥರುಗಳು, ಭದ್ರತಾ ಸಲಹೆಗಾರರು, ಸಿಡಿಎಸ್ ಜೊತೆಗೆ ರಕ್ಷಣಾ ಸಚಿವರು, ಗೃಹ ಸಚಿವರು, ವಿದೇಶಾಂಗ ಸಚಿವರ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನ ಮಾಡಿದ್ದ ಪ್ರಧಾನಿ ಮೋದಿ ಇವತ್ತು ಜನರ ಮುಂದೆ ಬಂದು ನಿಲ್ಲಿಕ್ಕಿದ್ದಾರೆ. ರಾತ್ರಿ 8 ಗಂಟೆಗೆ ಪ್ರಧಾನಿ ಮೋದಿ ಅವರು ದೇಶವನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಪ್ರಧಾನಿ ಮೋದಿ ಅವರ 8 ಗಂಟೆಯ ಭಾಷಣ ಹಲವು ವಿಚಾರಗಳಿಗೆ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಆಪರೇಷನ್ ಸಿಂಧೂರದ ಬಳಿಕ ಮೊದಲ ಭಾಷಣ ದೇಶದ ಮುಂದೆ ಪ್ರಧಾನಿ ಅವರದ್ದು. ಹಲವು ಪ್ರಶ್ನೆಗಳಿಗೆ ಪ್ರಧಾನಿ ಮೋದಿ ಅವರು ಉತ್ತರವನ್ನ ಕೊಡ್ತಾರಾ? ಭಾರತ ಪಾಕ್ ಮಧ್ಯೆ ಯುದ್ಧದ ಬಗ್ಗೆ ಅವರು ಮಾತಾಡ್ತಾರಾ? ಎಲ್ಲವೂ ಕೂಡ ಸದ್ಯಕ್ಕೆ ಆಗ್ತಾರಂತ ಬೆಳವಣಿಗೆಯ ಬಗ್ಗೆ ರಾತ್ರಿ 8 ಗಂಟೆಗೆ ಪ್ರಧಾನಿ ಮೋದಿ ಅವರು ಮಾತಾಡಲಿಕ್ಕಿದ್ದಾರೆ. ಪ್ರಧಾನಿ ಮೋದಿ ಅವರ ಇವತ್ತಿನ 8 ಗಂಟೆಯ ಭಾಷಣ ಭಾರಿ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಕಾರಣ ಪ್ರಧಾನಿ ಮೋದಿ ಅವರು ಆಪರೇಷನ್ ಸಿಂಧೂರದ ಬಳಿಕ ಮೊದಲ ಬಾರಿಗೆ ದೇಶವನ್ನುದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಸೊ ಪ್ರಧಾನಿ ಮೋದಿ ಅವರ ಒಂದೊಂದು ಮಾತು ಕೂಡ ಬಹಳ ಮಹತ್ವಕ್ಕೆ ಕಾರಣ ಆಗುತ್ತೆ. ಪ್ರಧಾನಿ ಮೋದಿ ಅವರು ಜನತೆಯ ಮುಂದೆ ಯಾವ ವಿಚಾರಗಳನ್ನ ಇಡ್ತಾರೆ? ಈ ಪಹಲ್ಗಾಮ್ ದಾಳಿ ಆದ ನಂತರ ಇಡೀ ದೇಶ ಒಕ್ಕೊರಲಿನಿಂದ ಆಗ್ರಹಿಸಿದ್ದು ಪ್ರತಿ ದಾಳಿ ಪ್ರತಿಕಾರ ಬೇಕು ಅಂತ. ಅದಕ್ಕೆ ಉತ್ತರವಾಗಿ ಸಿಕ್ಕಿದ್ದು ಆಪರೇಷನ್ ಸಿಂಧೂರ್. ಈಗ ಮುಂದೆ ಏನು ಅನ್ನುವಂತಹ ಕ್ವಶನ್ ಮಾರ್ಕ್ ಇದೆ. ಈಗಾಗಲೇ ಪಿಒಕೆನ ವಾಪಸ್ ತಗೋಬೇಕು ಅನ್ನುವಂತಹ ಆಗ್ರಹ, ಜೊತೆಗೆ ಪಾಕಿಸ್ತಾನದ ಜೊತೆಗೆ ಯಾವುದೇ ಕಾರಣಕ್ಕೂ ಶಾಂತಿ ಪಾಠ ಬೇಡ,